ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನ ತಿಳಿಸೋದಾದ್ರೆ, ಮೇಷರಾಶಿನಲ್ಲಿರ್ತಕ್ಕಂಥವ್ರ ಜೀವನ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ತಾವು ಏನೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ನಾನ್ ನಿಮ್ಗೆ ಹೇಳೋದು ಒಂದೇ, ತಾಳ್ಮೆ ಸಹನೆ ಎಂಬತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಈ ತಾಳ್ಮೆಗೆ ಎಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅಂತಂದ್ರೆ, ತಾಳ್ಮೆ ಅನ್ನೋ ಪದಕ್ಕೆ ತಾಯಿ ಸತೀದೇವಿ ಎಲ್ಲೋ ಒಂದು ಕಡೆ ಒಂದು ಕ್ಷಣ ಪರಮೇಶ್ವರನ ಮಾತನ್ನ ತಾಳ್ಮೆಯಿಂದ ಕೇಳಿಬಿಟ್ಟಿದ್ರೆ ತಾಯಿ ಯಜ್ಞಕುಂಡಕ್ಕೆ ಆಹುತಿ ಆಗ್ತಕ್ಕಂಥ ಆ ಒಂದು ಸನ್ನಿವೇಶ ನಮ್ಮ ಕಣ್ಮುಂದೆ ಬರ್ತಾ ಇರಲಿಲ್ಲ. ಆದ್ರೆ ಅದನ್ನ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಒಂದ್ ಕಡೆ ತಾಯಿ ನಮಗೆ ಆ ತಾಳ್ಮೆಯಲ್ಲಿರ್ತಕ್ಕಂಥ ಸಾರಾಂಶ, ಆ ತಾಳ್ಮೆಯಲ್ಲಿರ್ತಕ್ಕಂಥ ತೂಕವನ್ನ ಇಡೀ ಸೃಷ್ಟಿಗೆ ತೋರಿಸ್ಬೇಕಾಗಿತ್ತು. ಸಮಾಧಾನವಾಗಿ ಕೂತು ಆಲೋಚನೆ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನ ನಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಆ ಒಂದು ಸನ್ನಿವೇಶ ನಡೆದೋಯ್ತು. ಹಾಗಾಗಿ ಮನುಷ್ಯನಿಗೆ ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು. ಹಾಗಾಗಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾಳ್ಮೆ ಸಹನೆಯಿಂದ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮುಂದುವರೆದಿದ್ದೆ ಆದ್ರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗತ್ತೆ. ತಾವು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಮನೆ ದೇವರನ್ನ ಯಾವ ಕಾರಣಕ್ಕೂ ಕೂಡ ಮರಿಬಾರದು. ನಿಮ್ಮ ಇಷ್ಟ ದೇವತೆಗಳು 1000 ಇರಲಿ. ನೀವೆಲ್ಲೋ ಒಂದ್ ಕಡೆ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಆ ಕ್ಷೇತ್ರದಲ್ಲಿ ನಿಮ್ಗೆ ಒಳ್ಳೇದಾಯ್ತು ಅಂತ ನಾವೇನ್ ಮಾಡ್ತೀವಿ, ಆ ಭಗವಂತನ ಮಾತ್ರ ಪೂಜೆ ಮಾಡ್ತಾ ಇರ್ತೀವಿ, ಮನೆ ದೇವರನ್ನ ಮರ್ತು ಬಿಡ್ತೀವಿ. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಒಂದಿದೆ. ಏನು? ನೀವು ಆ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಅದಕ್ಕೆ ಕಾರಣ ಯಾರು? ನಮ್ಮ ಮನೆ ದೇವರಲ್ವಾ? ಅವರನ್ನೇ ಮರ್ತು ಬಿಟ್ರೆ ಹೇಗೆ? ಹಾಗಾಗಿ ಕುಲದೇವತೆಯನ್ನ ಪ್ರಾರ್ಥನೆಯನ್ನು ಮಾಡಬೇಕು, ಮನೆ ದೇವರನ್ನ ಪ್ರಾರ್ಥನೆಯನ್ನು ಮಾಡಬೇಕು. ಮೇಷರಾಶಿನಲ್ಲಿರ್ತಕ್ಕಂಥವ್ರು ಗುರು ಹಿರಿಯರ ಸಮ್ಮುಖದಲ್ಲಿ ಮುಂದೆ ಹೋದರೆ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಒಳ್ಳೆದಾಗಲಿ, ಶುಭವಾಗಲಿ.